ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ಹಾಕ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಹಾಗೆಯೇ ಮಾವಿನಕಾಯಿ ಚಿತ್ರಾನ್ನ ಅದಾದಮೇಲೆ ಊರಿಗೆ ಕೂಡ ಹೋಗಿದ್ದೆ. ಆ ಒಂದು ವಿಡಿಯೋನು ಕೂಡ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಮೊದಲಿಗೆ ಪುಟ್ಟದಾದಂಥ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬರೋಣ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ಸ್ನಾನನೂ ಕೂಡ ಮುಗಿಸಿ ಮಾವಿನ ಸೊಪ್ಪು ಹಾಗೆ ಬೇವಿನ ಸೊಪ್ಪೆಲ್ಲನೂ ಬಾಗಿಲಿಗೆ ಹಾಗೆ ಮುಂದೆ ಗೇಟ್ ಹತ್ರ ಎಲ್ಲ ಹಾಕಿದ್ದಾಯಿತು. ನಾನಿಲ್ಲಿ ಬರೀ ದೇವ್ರ ಮನೆ ಬಾಗಿಲಿಗೆ ಹಾಕಿದ್ದಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡಿದ್ದೀನಿ. ಅದಾದಮೇಲೆ ಯಾವಾಗಲೂ ಈಗ ಒಂದು 3-4 ಹಬ್ಬದಿಂದ ಆಲ್ಮೋಸ್ಟ್ ಸಂಕ್ರಾಂತಿ, ಶಿವರಾತ್ರಿ ಇದೆಲ್ಲ ಬಂದು ನಮಗೆ ಗುರುವಾರನೇ ಬಂದಿದೆ. ಹಾಗಾಗಿ ಅದು ಕೂಡ ಸ್ಪೆಷಲ್ಲು. ನನಗೆ ಗುರುವಾರದ ದಿನ ಯಾವುದಾದ್ರೂ ಹಬ್ಬಗಳು ಬಂತು ಅಂದರೆ ಸಾಮಾನ್ಯವಾಗಿ ರಾಯರ ಪೂಜೆನೇ ತುಂಬ ಸ್ಪೆಷಲಾಗಿ ಮಾಡೋದ್ರಿಂದ ಅದ್ರ ಜೊತೆಗೆ ಹಬ್ಬ ಯಾವುದಾದ್ರೂ ಬಂತು ಅಂದರೆ ಇನ್ನೂ ಒಂದು ಸ್ವಲ್ಪ ಖುಷಿ ಜಾಸ್ತಿನೇ. ಸೊ ಹಾಗಾಗಿ ಮೊದಲಿಗೆ ಗುರುವಾರ ಆಗಿದ್ದರಿಂದ ರಾಯರ ಫೋಟೋಗೆ ಅಲಂಕಾರನ ಮಾಡ್ಕೊಳ್ತಾ ಇದ್ದೆ. ಹೂ ರೇಟೆಲ್ಲ ತುಂಬ ಜಾಸ್ತಿ ಇರುತ್ತೆ ಹಬ್ಬ ಇರುವಾಗ. ಸಾಮಾನ್ಯ ನಾರ್ಮಲ್ ಗುರುವಾರದಲ್ಲೆಲ್ಲ ಏನಂತ ಅಂದರೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಹಬ್ಬ ಇರುವಾಗ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೂವೆಲ್ಲ ಜಾಸ್ತಿ ಹಾಕಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ. ಹಾಗಾಗಿ ಮೊದಲಿಗೆ ರಾಯರಿಗೆಲ್ಲ ಅಲಂಕಾರನ ಮಾಡ್ಕೊಳ್ತಾ ಇದ್ದೆ. ಅದು ತುಳಸಿ ಎಲ್ಲ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಕಡ್ಡಿಗಳನ್ನೇ ಕಟ್ಬಿಟ್ಟಿರ್ತಾರೆ ಅವರಂತೂ. ನಾವು ಮನೆಯಲ್ಲಿ ಕಟ್ಟೋದಾದರೆ ಸ್ವಲ್ಪ ಚಿಕ್ಕದಾಗಿ ಕಟ್ತೀವಿ. ನಾನೆಲ್ಲ ಈಗ ಸಮ್ಮರ್ ಅಲ್ವಾ, ತುಳಸಿ ಎಲ್ಲ ಆಲ್ಮೋಸ್ಟ್ ಒಣಗಿಬಿಟ್ಟಿದೆ, ಹೊಸದಾಗಿ ನೆಡಬೇಕು. ಸೊ ಹಾಗಾಗಿ ದೊಡ್ಡ ದೊಡ್ಡದೇ ಸಿಕ್ಕಿದೆ, ಅದನ್ನೇ ತಂದು ಮಡಿಸಿದ್ದೆ. ಹಾಗೆ ಗಿಡದಲ್ಲೂ ಕೂಡ ಎಷ್ಟೊಂದು ದಾಸವಾಳ ಹೂವುಗಳು ಕೂಡ ಬಂದಿದ್ವು. ಒಂದೊಂದು ದಿನ ತುಂಬ ಕಡಿಮೆ ಇರುತ್ತೆ, ಕೆಲವೊಂದು ದಿನ ತುಂಬ ಜಾಸ್ತಿ ಇರುತ್ತೆ. ಸಮ್ಮರ್ ಅಲ್ವಾ, ಇವಾಗೆಲ್ಲ ಚಿಗುರು ಬರ್ತಾ ಇದೆ ಗಿಡಗಳಲ್ಲಿ. ಹಾಗಾಗಿ ಹೂಗಳು ಕೂಡ ಸ್ವಲ್ಪ ಕಡಿಮೆನೇ. ಸೀಸನ್ ಇರೋದ್ರಿಂದ ಮಲ್ಲಿಗೆ ಹೂವು ಒಂದು ಸ್ವಲ್ಪ ಬರುತ್ತೆ, ಬಿಟ್ಟರೆ ದಾಸವಾಳ ಎಲ್ಲ ಸ್ವಲ್ಪ ಕಡಿಮೆನೇ ಸಿಗುತ್ತೆ. ಹಾಗೆ ಬೇರೆ ಎಲ್ಲ ದೇವ್ರ ಮನೆಯೆಲ್ಲ ಹಿಂದಿನ ದಿನವೇ ಎಲ್ಲ ದೇವ್ರ ಪಾತ್ರೆಗಳನ್ನ ತೊಳೆದು ನೀಟಾಗಿ ರೆಡಿ ಮಾಡಿದ್ದೆ. ಇವತ್ತು ಕಳಶ ಎಲ್ಲ ಇಟ್ಕೊಂಡು ಪೂಜೆಗೂ ಕೂಡ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾಯಿತು. ನೋಡ್ತಿರ್ಬೋದು ನೀವು. ಅಂದರೆ ನಾನು ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಯಾವಾಗ್ಲೂ ಹರಿಬರಿಲಿ ಮಾಡಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೇ ಮನೆ ದೇವ್ರ ಫೋಟೋ, ಅದ್ರ ಜೊತೆಗೆ ಇನ್ನೊಂದೆರಡು ವಿಗ್ರಹಗಳನ್ನ ಜಾಸ್ತಿ ಇಟ್ಕೊಂಡಿದ್ದೀನಿ. ಬಿಟ್ಟರೆ ತುಂಬ ಏನು ಫೋಟೋಗಳನ್ನ ಇಟ್ಕೊಂಡಿಲ್ಲ ನಾನು. ನೋಡಿದ್ರಲ್ಲ, ದೇವ್ರ ಮನೆಯೂ ಕೂಡ ನೀಟಾಗಿ ರೆಡಿ ಆಯಿತು. ಹೋಳಿಗೆ ಎಲ್ಲ ಇದಾದಮೇಲೆ ನಾನು ರೆಸಿಪಿನ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಹೋಳಿಗೆನೂ ಕೂಡ ಮಾಡ್ಕೊಂಡಿದ್ದಾಗಿತ್ತು. ಈಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಥರ ಧೂಪ ಎಲ್ಲ ಹಾಕಿದ್ವಿ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ತುಂಬ ಅಂದರೆ ತುಂಬಾ ಖುಷಿ ಅನಿಸ್ತಿರುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಹೋಳಿಗೆ ರೆಸಿಪಿನ ಮಾಡಿದ್ದೆ, ಅದನ್ನು ಇಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನಾನೇನು ತುಂಬ ಡೀಪಾಗೇನು ತೋರಿಸಿಲ್ಲ ಇಲ್ಲಿ. ಕಣಕ ಆಗ್ಬೋದು, ಹಾಗೆ ಅದರೊಳಗಡೆ ಸ್ಟಫಿಂಗು ಎರಡನ್ನೂ ಕೂಡ ಮುಂಚೆನೇ ರೆಡಿ ಮಾಡಿದ್ದೆ. ಅದೆಲ್ಲ ಡೀಟೇಲಾಗೇನು ತೋರಿಸಿಲ್ಲ ನಾನು. ನೀಟಾಗಿ ಒಂದು 10-15 ಬೇಯಿಸ್ಕೊಳ್ಳೋಣ ಸಾಕು. ಉಳಿದಿದ್ದನ್ನು ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮೊದಲಿಗೆ ಉಂಡೆನೆಲ್ಲ ಅದು ಮಾಡಿಟ್ಕೊಳ್ತಾ ಇದ್ದೆ. ಯಾಕೆಂದರೆ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಎಲ್ಲವನ್ನೂ ಮಾಡಿಟ್ಟು ಹೋದರೆ ಮತ್ತು ಅಲ್ಲಿ ಊರಲ್ಲೂ ಕೂಡ ಹೋಳಿಗೆನೇ ಇರುತ್ತಲ್ವ, ತಿನ್ಲಿಕ್ಕೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಒಂದು 10-15 ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೈದಾ ಮತ್ತು ರವೆ ಎರಡನ್ನೂ ಮಿಕ್ಸ್ ಮಾಡಿ, ರವೆ ಕ್ವಾಂಟಿಟಿ, ಚಿರೋಟಿ ರವೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿ
ನಾನಿಲ್ಲಿ ಮೈದಾ ಹಿಟ್ಟನ್ನ ಕಲಿಸ್ತೀನಿ. ಅದು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದು ಯಾವಾಗಲೂ ಇದೇ ಥರ ಕೈಯಲ್ಲಿ. ಏಕೆಂದರೆ ಊರಲ್ಲಿರುವಾಗ ಚಿಕ್ಕವರಿರುವಾಗಿಂದನೂ ಅಮ್ಮನೂ ಹೀಗೆ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮಗೂ ಕೂಡ ಅದು ಹಾಗೆ ಬಂದ್ಬಿಟ್ಟಿದೆ. ನಾವು ಚಿಕ್ಕವರಿರುವಾಗ ಏನು ಕಲಿತೀವಿ ಅದೊಂಥರ ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗೋಗಿರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಯಾರೇ ಹೇಗೆ ಮಾಡಿದ್ರೂ ನಮ್ಮ ಮನೆಯಲ್ಲಿ ನಾವು ಹೇಗೆ ಕಲ್ತಿರ್ತೀವಿ ಅಮ್ಮ ಅಜ್ಜಿ ಇವರಿಂದೆಲ್ಲ ಅದೇ ಥರ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ ಕೆಲವೊಂದು ವಿಚಾರ. ಹಾಗಾಗಿ ಕೆಲವೊಬ್ರು ಏನಂತ ಅಂದರೆ ಬಾಳೆದೆಲೆ ಮೇಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಬಿಟ್ಟು ಅದನ್ನು ಸ್ಟಫಿಂಗ್ ರೆಡಿ ಮಾಡ್ಕೊತಾರೆ. ಮುಂಚೆಯಿಂದನೂ ಅಮ್ಮನೂ ಕೂಡ ಹಾಗೆ ಮಾಡ್ತಿದ್ರು. ಸೊ ನಾನು ಕೂಡ ಹಾಗೆ ಮಾಡಿಕೊಂಡೆ. ಹಾಗಾಗಿ ಕೆಲವೊಬ್ರಿಗೆ ಮೇ ಬಿ ಆ ಥರ ಇಷ್ಟ ಆಗಲ್ಲ ಅನಿಸುತ್ತೆ. ಪೇಪರ್ ಮೇಲೆ ಇಟ್ಟು ತಟ್ಟೋದು ಆ ಥರ ಒಂದು ಲೈಕ್ ಮಾಡ್ತಾರೆ. ಬಟ್ ಹೇಗೆ ಮಾಡ್ತಿದ್ವಿ ಮುಂಚೆಯಿಂದ ಹಾಗೆ ಕೂಡ ನಾನು ಅದನ್ನು ಮಾಡಿದ್ದಾಯಿತು. ನೋಡ್ತಿರ್ಬೋದು ಹೋಳಿಗೆನೂ ಕೂಡ ರೆಡಿ ಆದವು. ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಬೇಳೆ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಉಬ್ಬಿ ಕೂಡ ಬರುತ್ತೆ. ನೋಡ್ತಿರ್ಬೋದು ನೀವು, ನೋಡ್ತಾ ಇದ್ರೇ ಟೆಂಪ್ಟ್ ಆಗುತ್ತೆ. ಸಾಮಾನ್ಯ ಎಲ್ರಿಗೂ ಯಾವಾಗಲೂ ಇಷ್ಟ ಆಗೋದು ಅಂದರೆ ಹೋಳಿಗೆನೇ ಅಂತ ಅಂದ್ಕೊತೀನಿ. ಹಾಗೆಯೇ ಮಗನಿಗೆ ಸ್ವಲ್ಪ ದೊಡ್ಡದಾಗಬೇಕು. ಈ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರೆ ನೋಡಿ, ಹಾಗೆ ತುಂಬ ತೆಳುಗಬೇಕು, ತುಂಬ ದೊಡ್ಡದು ಬೇಕು. ಹಾಗಾಗಿ ಅದನ್ನು ಹೋಳಿಗೆ ಶೀಟ್ ಮೇಲೆ ಹಾಕಿ ನಾನು ಮಾಡಿದ್ದಾಯಿತು. ಯಾಕೆ ಅಂದರೆ ಬಾಳೆದೆಲೆ ಅಷ್ಟು ದೊಡ್ಡದು ಬರಲ್ಲ. ಹಾಗಾಗಿ ಹೋಳಿಗೆ ಶೀಟ್ ಆದರೆ ಅದು ಎಷ್ಟು ಅಗಲ ಬರುತ್ತೆ ಅಷ್ಟು ಅಗಲನೂ ಕೂಡ ಅದನ್ನು ಸ್ಪ್ರೆಡ್ ಮಾಡಿ ತಟ್ಟಿ ಬೇಯಿಸಿದ್ದಾಯಿತು. ಅವನಿಗೆ ಸ್ವಲ್ಪ ಇದೇ ಥರ ಇಷ್ಟ, ತುಂಬ ತೆಳುವಾಗಿರಬೇಕು, ಅಗಲವಾಗಿ ಬರಬೇಕು. ನನಗೆ ಅಂದರೆ ಅದು ಸ್ಟಫಿಂಗ್ ಜಾಸ್ತಿ ಇರಬೇಕು. ಸೊ ಹಾಗಾಗಿ ಅವನಿಗೆ ಹೇಗೆ ಬೇಕು ಹಾಗೆ, ನಮಗೆ ಹೇಗೆ ಬೇಕು ಹಾಗೆ, ಎರಡೂ ಥರನೂ ಕೂಡ ಮಾಡ್ಕೊಂಡಿದ್ದಾಯಿತು. ನೋಡ್ತಿದ್ದಿಲ್ಲ, ಆಲ್ಮೋಸ್ಟ್ ಹೋಳಿಗೆ ಎಲ್ಲ ರೆಡಿನೇ ಆದವು. ತುಂಬ ಏನು ಮಾಡಿರಲಿಲ್ವಲ್ಲ, ಹಾಗಾಗಿ ರೆಡಿ ಆದವು ನೋಡಿ. ಹೋಳಿಗೆ ಎಲ್ಲ ಮಾಡಾದಮೇಲೆ ಚಿತ್ರಾನ್ನಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಶೇಂಗಾನ ಹಾಕಿ ಹುರಿದು ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಇದರಲ್ಲಿ ಒಂದು 3-4 ಮೆಥಡ್ನಲ್ಲಿ ಮಾಡ್ತೀನಿ ನಾನು. ಇದು ತುಂಬ ಈಸಿಯೆಸ್ಟ್ ಮೆಥಡ್. ಇದು ತುಂಬ ರುಚಿಯಾಗಿ ಬರುತ್ತೆ. ಹಾಗೆಯೇ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ. ಹಾಗೆಯೇ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅದು ಮಾವಿನಕಾಯಿ ಸೀಸನ್ ಬಂದಾಗ ಮಾಡಿದ್ರಂತೂ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಅನ್ನಿಸ್ತಿರುತ್ತೆ. ಹಾಗೆಯೇ ಇದಕ್ಕೆ ಒಂದು ಮಾವಿನಕಾಯಲ್ಲಿ ಅರ್ಧದಷ್ಟು ತುರಿದು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕಲ್ಲರಿಗೆ ಅಂತ ಅಂದ್ಬಿಟ್ಟು ಒಂದು 1/4 ಸ್ಪೂನಷ್ಟು ಅರಶಿನದ ಪುಡಿನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ಗೊಜ್ಜನ್ನು ಮಾಡಿಟ್ಕೊಂಡು ಬೇಕಾದರೆ ನೀವು ಯಾವಾಗ ಬೇಕು ಆವಾಗ ಅನ್ನಕ್ಕೆ ಕಲಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಅನ್ನ ಕಲಿಸ್ಕೊಳ್ಳುವಾಗ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ ಮಾಡಿಟ್ಕೊಂಡಿರ್ತಕ್ಕಂಥ ಅನ್ನನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ತುಂಬ ರುಚಿಯಾಗಿರುತ್ತೆ. ಯಾವಾಗಲೂ ತುಂಬ ಈಸಿಯಾಗಿರುತ್ತೆ ನೋಡಿ. ಆ ರೆಸಿಪಿಗಳು ತುಂಬಾ ರುಚಿಯಾಗಿ ಬರುತ್ತೆ. ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಮೇಲಿಂದ ಶೇಂಗಾ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮತ್ತೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಕಲಿಸ್ಕೊಂಡ್ವಿ ಅಂತಂದರೆ ಚಿತ್ರಾನ್ನ ರೆಡಿಯಾಗುತ್ತೆ ನೋಡಿ. ನಮ್ಮ ಒಂದು ಪಾಟಲ್ಲೇ ಬಿಟ್ಟಿರ್ತಕ್ಕಂಥ ಮಾವಿನಕಾಯಿ. ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಒಂದು 11:30-12 ಗಂಟೆ ಆ ಟೈಮಲ್ಲಿ ಹೊರಟಿದ್ದಾಯಿತು. ಊರಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಅವರು ಈ ಟೈಮಲ್ಲಿ ಬಟ್ಟೆ ಇಟ್ಟು ಅದನ್ನು ನಾವು ಪಕ್ಷ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡ್ತಾರೆ ಅವರು. ಸೊ ಹಂಗಾಗಿ ಅದ್ರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ ನನಗೆ. ನಾನು ಹೋಗಿದ್ದೆ ತುಂಬ ಲೇಟಾಗಿ ಹೋಗಿತ್ತು. ಹಾಗಾಗಿ ಅದೇನು ಮಾಡಲಿಲ್ಲ. ಸಂಜೆ ಅಷ್ಟರಲ್ಲಿ ಕಸಿನ್ಸ್ ಎಲ್ಲ ಇದ್ರಲ್ಲ, ಎಲ್ಲರೂ ಅಲ್ಲೇ ಹತ್ತಿರದಲ್ಲಿ KR ನಗರ ಹತ್ತಿರದಲ್ಲೇ ಕಪ್ಪಡಿ ಕ್ಷೇತ್ರ ಅಂತ ಇದೆ. ಅದು ತುಂಬ ಫೇಮಸ್ ದೇವಸ್ಥಾನ. ಒಂದು ಸಲ ನೀವು ಆ ಕಡೆ ಯಾರಾದರೂ ಹತ್ತಿರ ಬಂದರೆ, ಮೈಸೂರು KR ನಗರ ಹತ್ರಕ್ಕೆ ಬಂದರೆ ಒಂದು ಸಲ ವಿಸಿಟ್ ಮಾಡಿ. ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ. ತುಂಬ ಹತ್ತಿರ ಇದ್ರೂ ನಾನು ಒಂದು 3 ಸಲನೋ 4 ಸಲನೋ ಹೋಗಿರ್ಬೋದೇನೋ ಅಷ್ಟೇ. ತುಂಬ ಸಲ ಏನು ಹೋಗಿಲ್ಲ. ರಾಚಪ್ಪಾಜಿಯವ್ರ ಗದ್ದುಗೆ ಇದು ನೋಡ್ತಿರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆಯೇ ತುಂಬ ಕ್ಲೀನಾಗೂ ಕೂಡ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಜಾತ್ರೆ ಕೂಡ ಆಗುತ್ತೆ. ಈಗ ಜಾತ್ರೆ ಎಲ್ಲ ಮುಗ್ದಿತ್ತು. ಹಾಗಾಗಿ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ರಶ್ಶು ಕೂಡ ತುಂಬಾ ಕಡಿಮೆ ಇತ್ತು. ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ತುಂಬಾ ಖುಷಿಯಾಯಿತು. ಯಾವಾಗಲೂ ದೇವಸ್ಥಾನ ತುಂಬ ರಶ್ ಇಲ್ಲದೇ ಪೀಸ್ಫುಲ್ಲಾಗಿ ನಾವೇ ಹೋಗಿ ಪೂಜೆ ಮಾಡಿ ಬರೋದಿದೆಯಲ್ಲ ತುಂಬಾ ಖುಷಿ ಕೊಡುತ್ತೆ. ಹಾಗೆಯೇ ಈ ದೇವಸ್ಥಾನ ಸ್ವಲ್ಪ ಹೈಟಲ್ಲಿದೆ. ಕೆಳಗಡೆ ನೋಡ್ತಿರ್ಬೋದು, ಇಲ್ಲಿ ಕಾವೇರಿ ನೀರು ಕೂಡ ಹರಿಯುತ್ತೆ. ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಪ್ಲೇಸು. ಒಂದು ಸಲ ಹೋಗಿ ಬನ್ನಿ ಹತ್ತಿರಕ್ಕೆ ಯಾರಾದರೂ ಬಂದರೆ. ಹಾಗೆಯೇ ಜಾತ್ರೆ ಕೂಡ ಆಗಿತ್ತಲ್ಲ, ಕಡಲೆಪುರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊತಿದ್ವಿ.
ಆದರೂ ಜಾತ್ರೆ ಕಡಲೆಪುರಿ ಇರುತ್ತಲ್ಲ, ಆ ರುಚಿ ನಾವು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಆ ಒಂದು ಕಡಲೆಪುರಿನಲ್ಲಿ ಆ ಒಂದು ರುಚಿ ಸಿಗಲ್ಲ. ಹಾಗಾಗಿ ಯಾವುದೇ ಜಾತ್ರೆಗೆ ಹೋದ್ರೂ ಕಡಲೆಪುರಿ ಅದಕ್ಕೋಸ್ಕರನಾದರೂ ತೊಗೋಬೇಕು, ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಕಸಿನ್ಸ್ ಎಲ್ಲ ಇದ್ವಲ್ಲ ಅಂತ ಅಂದ್ಬಿಟ್ಟು ಕಡಲೆಪುರಿ ಮಿಕ್ಸರು ಹಾಗೆ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಎಲ್ಲ ತಿಂದು ಹೋಗಿದ್ವಿ. ಒಬ್ಬೊಬ್ಬರೇ ಹೋಗೋದಕ್ಕಿಂತ ಈ ಥರ ಎಲ್ಲರೂ ಇದ್ದಾಗ ದೇವಸ್ಥಾನ ಆಗಲಿ ಯಾವುದೇ ಪ್ಲೇಸಿಗಾಗಲಿ ಹೋದಾಗ ಖುಷಿನೇ ಬೇರೆ ಥರ ಇರುತ್ತೆ, ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ಆಲ್ಮೋಸ್ಟ್ ಯಾರು ಇದ್ದಾಗ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಿರ್ತೀವಿ. ನೋಡ್ತಿದ್ದೀರಲ್ಲ, ತುಂಬ ವಿಶಾಲವಾಗಿ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೇರ್ನಗರ ಹತ್ತಿರ ಬಂದಾಗ ಅಥವಾ ಮೈಸೂರು ಹತ್ತಿರ ಬಂದಾಗ ಈ ದೇವಸ್ಥಾನಕ್ಕೆ ಅಂತಲೇ ಹೋಗ್ಬಿಟ್ಟು ಬನ್ನಿ. ಕೂಡ ಹೋಗಿದ್ದು ಬಂದಿದ್ದಾಯಿತು, ಎಲ್ಲರೂ ಇದ್ವಲ್ಲ ಅಂತ ಅಂದ್ಬಿಟ್ಟು ಹಾಗೆ ಒಂದು ಗ್ರೂಪ್ ಫೋಟೋನು ಕೂಡ ತೊಗೊಂಡ್ವಿ. ನೋಡ್ತಿದ್ದೀರಲ್ಲ, ಬಂದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.